ನೀವು ಜಸ್ಟ್ 2 ಅವರ್ ಜರ್ನಿ ಮಾಡಿದ್ರೆ ಸಾಕು ಈ ಒಂದು ಬೆಟ್ಟನ ತಲುಪ್ಬೋದು. ಈ ಒಂದು ಬೆಟ್ಟದಲ್ಲಿ ಸುಂದರವಾದ ವಾತಾವರಣ ಇದ್ದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಸುತ್ತಲೂ ಪರಿಸರ, ಹಾಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಒಂದು ದೇವಾಲಯ ನೆಲೆಗೊಂಡಿದ್ದು ಸಿದ್ದಪ್ಪಾಜಿ ಬೆಟ್ಟ ಅಂತ ಈ ಒಂದು ದೇವಾಲಯ ತುಂಬಾನೇ ಚೆನ್ನಾಗಿದೆ. ಈ ಒಂದು ದೇವಾಲಯದ ವೀಕ್ಷಣೆ ಮಾಡಲು ಸುಮಾರು ಜಾಗದಿಂದ ಬರ್ತಾರೆ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕದ ಇತರ ಭಾಗಗಳಿಂದ ಇಲ್ಲಿ ಬಂದು ಈ ಒಂದು ದೇವರ ದರ್ಶನ ಪಡಿತಾರೆ. ಈ ಎತ್ತರವಾದ ಬೆಟ್ಟದ ಮೇಲೆ ಒಂದು ಕೊಳ ಕೂಡ ಇರುತ್ತೆ. ಆ ಕೊಳದಲ್ಲಿ ನೀರು ಯಾವಾಗಲೂ ಇರುತ್ತೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕೊಳದ ಮಧ್ಯೆ ಒಂದು ಲಿಂಗ ಇರುತ್ತೆ. ಲಿಂಗದ ಸುತ್ತ 107 ಲಿಂಗಗಳ ಒಂದು ಅದ್ಭುತ ದೃಶ್ಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ನೀವ್ಯಾರೆಲ್ಲ ಈ ಒಂದು ದೇವಾಲಯ ದರ್ಶನ ಮಾಡಿಲ್ವೋ ಖಂಡಿತವಾಗ್ಲೂ ಒಂದ್ಸರಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಈ ಒಂದು ಲೊಕೇಶನ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಗೂಗಲ್ ಮ್ಯಾಪಲ್ಲಿ ಹೋಗಿ ಸಿದ್ದಪ್ಪಾಜಿ ಬೆಟ್ಟ ಅಂತ ಹಾಕಿದ್ರೆ ಕೂಡ ಬರುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ದೇವಾಲಯಗಳ ಬಗ್ಗೆ ನನ್ನ ಪೇಜ್ನ ಫಾಲೋ ಮಾಡಿಟ್ಕೊಳ್ಳಿ. ಆಗ್ತಾ ಇರ್ತೀನಿ. ವಿಡಿಯೋ ಬರ್ತಾ ಇದ್ದಾರೆ. ಏಯ್ ಮೇಲೆ ಬರ್ದು ನೋಡಲ್ಲಿ ಆಟ ಮಾಡ್ಕೊಂಡು ಇಲ್ಲಿಂದ ಬರ್ರಿ. ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ನೂತನ ಅನ್ನದಾಸೋಹ ಕಟ್ಟಡಕ್ಕೆ ಹಣ ಸಹಾಯ ಮಾಡುವಂತಹ ಭಕ್ತಾದಿಗಳು ದೇವಸ್ಥಾನದ ಭಕ್ತಾದಿಗಳಿಗೆ ಸ್ವಾಗತ. ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಬಂದು ಹಣ ಸಹಾಯ ಮಾಡಿಗೆ ಪಾತ್ರ. ಡಿವೋಟೀಸ್ ಹೂ ಕಮ್ ಟು ಶ್ರೀ ಕ್ಷೇತ್ರ ಉದಾವಳ್ಳಿ ಆರ್ ವೆಲ್ಕಮ್. ಡಿವೋಟೀಸ್ ಹೂ ಅಲ್ಲಿಂದ ಇಡಿ ಚೆನ್ನಾಗಿ ಹಂಗೆ ಬರ್ರಿ. ಏನು ಊಟ ಬೆಳಿತೈತೆ.